ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಭೇಟಿಯಲ್ಲಿದ್ದಾರೆ. ಈ ಸಲದ ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ ಬಹಳ ಐತಿಹಾಸಿಕ ಆಗಲಿದೆ. ಮುಖ್ಯವಾಗಿ ರಕ್ಷಣಾ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಭಾರತ ತನ್ನ ಶತ್ರು ರಾಷ್ಟ್ರಗಳ ವಿರುದ್ಧ, ಅಂದ್ರೆ ಭಾರತದ ವಿರುದ್ಧ ಯಾವೆಲ್ಲ ರಾಷ್ಟ್ರಗಳು ನೆರೆಹೊರೆಯಲ್ಲಿ ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇವುಗಳ ಒಂದು ಜೊತೆ ಈ ಹಿಂದಿನ ಸಂಘರ್ಷವನ್ನ ನಾವು ನೋಡಿದ್ದೀವಿ. ಹೀಗಾಗಿ ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಲಿಕ್ಕೆ ತನ್ನ ಮಿತ್ರ ರಾಷ್ಟ್ರವಾದ ಇಸ್ರೇಲ್ ಜೊತೆಗೆ ಬಹಳ ಮಹತ್ವದ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ಮುಖ್ಯವಾಗಿ ಸುದರ್ಶನ್ ಚಕ್ರ ಎನ್ನುವಂಥ ಒಂದು ವಿಷನ್ ಇದೆ ಆಕ್ಚುಲಿ. ಸೊ ಇದನ್ನ ಭಾರತ ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ಹಾಗಾದ್ರೆ ಏನಿದು ಸುದರ್ಶನ್ ಚಕ್ರ ಯೋಜನೆ, ರಕ್ಷಣಾ ಯೋಜನೆ, ಯಾವ ರೀತಿಯಲ್ಲಿ ಇದು ಭಾರತಕ್ಕೆ ಸಹಕಾರಿಯಾಗಲಿದೆ ಮತ್ತು ಇಸ್ರೇಲ್ ಇದಕ್ಕೆ ಯಾವ ರೀತಿ ಸಾಥ್ ನೀಡಲಿದೆ ಎನ್ನುವುದನ್ನ ಈ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ನಿಮ್ಮ ಕೇಶವ್ ಪ್ರಸಾದ್. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಡುವೆ ಬಹಳ ಆಪ್ತವಾದಂತಹ ಒಂದು ಮೈತ್ರಿ ಇರುವಂತದ್ದು ಎಲ್ರಿಗೂ ಗೊತ್ತಿದೆ. ಈ ಹಿಂದೆನೆ ಅದು ಸಾಕಷ್ಟು ಸಾರಿ ಸಾಬೀತಾಗಿದೆ ಕೂಡ. ನೆತನ್ಯಾಹು ಕೂಡ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಬೋಧಿಸುವಂತ ಸಂದರ್ಭದಲ್ಲಿ, ಅಂದ್ರೆ ಅವರನ್ನ ಉದ್ದೇಶಿಸಿ ಮಾತನಾಡುವಾಗ ಒಂದು ರಾಷ್ಟ್ರದ ನಾಯಕ ಅನ್ನುವುದಕ್ಕಿಂತ ಹೆಚ್ಚು ಮಿಗಿಲಾಗಿ ತನ್ನ ಸಹೋದರ ಅನ್ನುವ ಒಂದು ಮಾತನ್ನ ಅವರಾಡಿದ್ದಾರೆ. ಬಹಳ ಅದ್ದೂರಿಯಾದಂತಹ ಸ್ವಾಗತವನ್ನು ಕೂಡ ಮೋದಿಯವರಿಗೆ ನೀಡಿದ್ದಾರೆ. ಸೊ ಹೀಗಾಗಿ ಅವರ ಪ್ರತಿಯೊಂದು ನಡೆ ಕೂಡ ಮೋದಿಯವರ ಒಂದು ಉದ್ದೇಶಗಳಿಗೆ, ಅವರ ಧ್ಯೇಯೋದ್ದೇಶಗಳಿಗೆ ಪೂರಕವಾಗಿ ಇರುವುದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಈ ಉಭಯ ನಾಯಕರ ಈ ಒಂದು ಭೇಟಿ ಬಹಳ ಮಹತ್ವದ್ದು. ಮುಖ್ಯವಾಗಿ ಭಾರತದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಒಂದು ಒಪ್ಪಂದಕ್ಕೆ ಸಹಿ ಹಾಕುವಂತ ಚಾನ್ಸಸ್ ಈ ಸಾರಿ ಕಂಡು ಬರ್ತಾ ಇದೆ. ಇದು ಬಹಳ ಈ ಪ್ರಸಕ್ತ ಸಂದರ್ಭವನ್ನು ನೋಡಿದ್ರೆ ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಸೊ ಹಾಗಾದ್ರೆ ಯಾವ ರೀತಿಯ ರಕ್ಷಣಾ ಒಪ್ಪಂದಗಳಿಗೆ ಉಭಯ ನಾಯಕರು ಒಂದು ಬದ್ಧವಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ಸುದರ್ಶನ್ ಚಕ್ರ, ಮಿಷನ್ ಸುದರ್ಶನ್ ಚಕ್ರದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ಸುದರ್ಶನ್ ಚಕ್ರ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕ್ಕಿಂತ ಮುಂಚೆ ನಾನು ಇದರ ಹಿನ್ನೆಲೆಯನ್ನ ನಿಮ್ಗೆ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭ ನಾವು ಗಮನಿಸಬೇಕು. ಪಾಕಿಸ್ತಾನ ಏನು ಮಾಡಿತ್ತು, ಟರ್ಕಿಶ್ ಡ್ರೋನ್ಗಳು ಮತ್ತು ಚೀನಾ ನಿರ್ಮಿತ PL-15 ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ಗಳನ್ನ ಭಾರತದ ಸಿವಿಲಿಯನ್ ಮತ್ತು ಅಂದ್ರೆ ನಾಗರಿಕ ತಾಣಗಳು, ಜನವಾಸ ಇರುವಂತಹ ಸ್ಥಳಗಳಿಗೆ ಮತ್ತು ಮಿಲಿಟರಿ ನೆಲೆಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಬಿಡ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಅಫ್ಕೋರ್ಸ್ ಚೀನಾದ ಮತ್ತು ಪಾಕಿಸ್ತಾನದ ಯಾವುದೇ ಒಂದು ಡ್ರೋನ್ ಭಾರತದ ನೆಲವನ್ನು ಸೋಕಲಿಲ್ಲ. ಅದನ್ನ ಭಾರತ ಬಹಳ ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತು, ಅದು ಬೇರೆ ವಿಷಯ. ಆದ್ರೆ ಗಡಿಯಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಿಕ್ಕೆ ಭಾರತ ಇವಾಗ ಮುಂದುವರಿಯುವಂಥದ್ದು. ಸೊ ಅದಕ್ಕೆ ಇಸ್ರೇಲ್ ಸಾಥ್ ನೀಡುತ್ತಾ ಇರುವಂತದ್ದು ಬಹಳ ಮುಖ್ಯ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಭಾರತಕ್ಕೊಂದು ಗೋಲ್ ಇದೆ. ಏನು, ಭಾರತದ ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲೇ ತಯಾರಿಸುವಂಥದ್ದು. ಸೊ ಇದಕ್ಕಾಗಿ ಮೇಕ್ ಇನ್ ಇಂಡಿಯಾ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ, ಅನೇಕ ಮಂದಿಗೆ ಉದ್ಯೋಗ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇಲ್ಲೇ ಇರುತ್ತೆ, ಯಾವುದೇ ವಿದೇಶಗಳ ಜೊತೆಗೆ ಅವಲಂಬನೆ ಕಡಿಮೆ ಆಗುತ್ತೆ. ಹೀಗಾಗಿ ಸುದರ್ಶನ್ ಚಕ್ರ ಅನ್ನುವಂತಹ ಒಂದು ದೊಡ್ಡ ಮಿಷನ್ ಅನ್ನ ಭಾರತ ಪ್ರಸ್ತಾಪ ಮಾಡಿದೆ ಅಂತ ವರದಿ ಆಗಿದೆ. ಸೊ ಇದು 2035 ವೇಳೆಗೆ ಕಂಪ್ಲೀಷನ್ ಆಗುತ್ತೆ, ಪೂರ್ಣಗೊಳ್ಳುತ್ತೆ ಈ ಸುದರ್ಶನ್ ಚಕ್ರ. ಅಂದ್ರೆ ಸೊ ಇದರಲ್ಲಿ ಏನೆಲ್ಲ ಇರುತ್ತೆ, ವಿಶ್ವ ದರ್ಜೆಯ ಮಿಸೈಲ್ಸ್ ಇರುತ್ತೆ, ಅದೇ ರೀತಿ ಡ್ರೋನ್ಗಳು, ಅತ್ಯಾಧುನಿಕ ಡ್ರೋನ್ಗಳಿರುತ್ತೆ. ಒಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಇವೆಲ್ಲ ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡಲಿಕ್ಕೆ ಇಸ್ರೇಲ್ ಸಾಥ್ ನೀಡುತ್ತೆ. ಇಸ್ರೇಲ್ ಹೇಳಿ ಕೇಳಿ ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿರುವಂಥದ್ದು. ಅದರ ರಕ್ಷಣಾ ತಂತ್ರಜ್ಞಾನ ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡುತ್ತೆ. ಯಾವುದೇ ಹಮಾಸ್ ಉಗ್ರರ ದಾಳಿ ಇರ್ಬೋದು ಅಥವಾ ಇರಾನ್ ಪ್ರೇರಿತ ದಾಳಿ ಇರ್ಬೋದು, ಇದನ್ನೆಲ್ಲ ಇಸ್ರೇಲ್ ಎಂಬ ಪುಟ್ಟ ರಾಷ್ಟ್ರ ಬಹಳ ಸಮರ್ಥವಾಗಿ ನಿಭಾಯಿಸುತ್ತೆ. ಯಾಕಂದ್ರೆ ರಕ್ಷಣಾ ವಲಯದ ಸಂಶೋಧನೆಯಲ್ಲಿ ಇಸ್ರೇಲ್ ಮಾಡಿರುವಂತಹ ಅಭೂತಪೂರ್ವವಾದಂತಹ ಸಾಧನೆ. ಸೊ ಇದೀಗ ತನ್ನ ಮಿತ್ರ ರಾಷ್ಟ್ರವಾದ ಭಾರತಕ್ಕೆ, ಅದರಲ್ಲೂ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ನೆತನ್ಯಾಹು ಅವರು ಎಲ್ಲ ನೆರವನ್ನ ಕೊಡ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಸೊ ಇತ್ಯಾದಿಯಾಗಿ ಅನೇಕ ನಿರೀಕ್ಷೆಗಳು ಈಗಿನ ಈ ಸಲದ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯಲ್ಲಿದೆ. ಜೊತೆಗೆ ಏನೆಲ್ಲ ಇರುತ್ತೆ, ಒಂದು ವರದಿಯ ಪ್ರಕಾರ, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಉಭಯ ದೇಶಗಳ ನಿಯೋಗಗಳು ಈಗಾಗಲೇ ಮಾತುಕತೆ ನಡೆಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಐರನ್ ಡೋಮ್ ವ್ಯವಸ್ಥೆಯನ್ನ ಭಾರತ ನಿರ್ಮಾಣ ಮಾಡಲಿಕ್ಕೆ, ಭಾರತದಲ್ಲಿ ಒಂದು ಐರನ್ ಡೋಮ್ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಇಸ್ರೇಲ್ ಸಹಕಾರ ನೀಡಲಿದೆ ಅನ್ನುವಂಥದ್ದು. ಭಾರತ ಈಗಾಗಲೇ ತನ್ನದೇ ಆದಂತಹ ಆಕಾಶ ಸಿಸ್ಟಮ್ ಅನ್ನ ಒಳಗೊಂಡಿದೆ. ಇದು ಬಹಳ ಯಶಸ್ವಿಯಾಗಿ ಯಾವುದೇ ಒಂದು ಶತ್ರು ದೇಶದ ದಾಳಿಯನ್ನ ಎದುರಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಭಾರತದಲ್ಲಿ ಬಲಾಢ್ಯ ಕ್ಷಿಪಣಿಗಳ ದೊಡ್ಡ ಪಡೆನೇ ಇದೆ. ಅದರ ಜೊತೆಗೆ ಇದೀಗ ಗಡಿಭಾಗದ ರಕ್ಷಣೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸಂಪೂರ್ಣವಾದಂತಹ ಒಂದು ಐರೋನ್ ಬೀಮ್ ವ್ಯವಸ್ಥೆಯನ್ನ
ಭಾರತ ಮಾಡುವಂತ ನಿರೀಕ್ಷೆ ಇದೆ. ಅದಕ್ಕೆ ಇಸ್ರೇಲ್ ಸಹಕಾರ ನೀಡಲಿದೆ ಅನ್ನುವಂಥದ್ದು ಈಗಿನ ಇತ್ತೀಚಿನ ಲೇಟೆಸ್ಟ್ ರಿಪೋರ್ಟ್. ಇದರ ಪ್ರಕಾರ ದೇಶ 15,106 ಕಿಲೋಮೀಟರ್ ಗಡಿಯನ್ನ ಭಾರತ ಹೊಂದಿರುವಂಥದ್ದು. ಇದರಲ್ಲಿ ಭೂಗಡಿ ಇದೆ, ಜಲಗಡಿ ಇದೆ, ಸುಮಾರು 7,516 ಕಿಲೋಮೀಟರ್ ಕರಾವಳಿ ಕೂಡ ಭಾರತ ಹೊಂದಿರುವಂಥದ್ದು. ರಕ್ಷಣೆಯ ನಿಟ್ಟಿನಲ್ಲಿ ಭಾರತ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ, ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಬೇಕಾದಂತಹ ಅಗತ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ಭಾರತ ಮುಂದುವರಿತಾ ಇದೆ. ಇದಕ್ಕೆ ಇಸ್ರೇಲ್ ತಂತ್ರಜ್ಞಾನ ಸಹಕಾರಿ ಆಗಲಿದೆ ಅನ್ನುವಂಥದ್ದು. ಹಾಗಿದ್ರೆ ವಾಟ್ ಎಕ್ಸಾಕ್ಟ್ಲಿ ಈ ಸುದರ್ಶನ್ ಚಕ್ರ ಅಂದ್ರೆ, ಸುದರ್ಶನ್ ಚಕ್ರ ಅಂದ್ರೆ ಏನು ನೋಡಿ. ಸುದರ್ಶನ್ ಚಕ್ರ ನಮ್ಗೆಲ್ಲ ಗೊತ್ತು, ಶ್ರೀಕೃಷ್ಣ ಪರಮಾತ್ಮನ ಬಹಳ ಶಕ್ತಿಶಾಲಿ ಆಯುಧದ ಹೆಸರು ಸುದರ್ಶನ್ ಚಕ್ರ. ಭಾರತ ತನ್ನ ಭವಿಷ್ಯದ ಬಹಳ ಪ್ರಬಲ ರಕ್ಷಣಾ ಯೋಜನೆಗೆ ಸುದರ್ಶನ್ ಚಕ್ರದ ಹೆಸರನ್ನ ಇಟ್ಟಿರುವಂಥದ್ದು ಬಹಳ ಇದು. ಸೊ ಇದರಲ್ಲಿ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಶೀಲ್ಡ್ ಆಗಿರುತ್ತೆ ಇದು ಅಂತ. ಅಂದ್ರೆ ಇದರಲ್ಲಿ ವಾಯುಪಡೆಯ ಮಹತ್ವ ಕೂಡ ಇರುತ್ತೆ, ಏರ್ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಇದಿರುತ್ತೆ ಅನ್ನೋದು. ಅದರಲ್ಲಿ ಮಲ್ಟಿ ಲೇಯರ್ ಇರುತ್ತೆ. ಅಂದ್ರೆ ಯಾವುದೇ ಒಂದು ಸಣ್ಣ ದಾಳಿ ಇರ್ಬೋದು ಅಥವಾ ಯಾವುದೇ ತೀಕ್ಷ್ಣ ದಾಳಿ ಇರ್ಬೋದು, ಎಲ್ಲವನ್ನು ಕೂಡ ಬಹಳ ನಿರಾಯಾಸವಾಗಿ ಭೇದಿಸಬಲ್ಲ ಸಾಮರ್ಥ್ಯವನ್ನ ಈ ಏರ್ ಡಿಫೆನ್ಸ್ ಹೊಂದಿರುತ್ತೆ. ಸೊ ಅಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ಭಾರತ ಇವಾಗ ಹೊಂದಿರುವಂತದ್ದು. ಸೊ ಇದರಿಂದ ಭಾರತದ ಪ್ರಮುಖ ನಗರಗಳು, ಬಂದರುಗಳು, ಏರ್ಪೋರ್ಟ್ಗಳು, ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳು, ಪ್ರಮುಖ ಕಚೇರಿಗಳು ಇದೆಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ, ನಾಗರಿಕ ಸ್ಥಳಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಮಿಲಿಟರಿ ನೆಲೆ ಇರ್ಬೋದು, ಮೇಜರ್ ಸಿಟಿಗಳಿರ್ಬೋದು, ನ್ಯೂಕ್ಲಿಯರ್ ಇದೆಲ್ಲ ಬಹಳ ಸೂಕ್ಷ್ಮ ಸಂವೇದಿ ಆಗಿರುತ್ತೆ. ಸೊ ಅಪಾಯ ಜಾಸ್ತಿ ಇರುತ್ತೆ ಇವುಗಳಿಗೆ. ಉಗ್ರರ ಬೆದರಿಕೆ ಇರ್ಬೋದು, ಶತ್ರು ರಾಷ್ಟ್ರಗಳ ಟಾರ್ಗೆಟ್ ಲಿಸ್ಟಲ್ಲಿ ಇವುಗಳೆಲ್ಲ ಇರೋದ್ರಿಂದ ಇವುಗಳ ರಕ್ಷಣೆ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಅದಕ್ಕೋಸ್ಕರ ಈ ಸುದರ್ಶನ್ ಚಕ್ರ ಬಹಳ ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಮಲ್ಟಿ ಲೇಯರ್ ರಕ್ಷಣಾ ವ್ಯವಸ್ಥೆ, ಸೊ ಇದನ್ನ ಸುದರ್ಶನ್ ಚಕ್ರ ಹೊಂದಿರುತ್ತೆ. ಇದರಲ್ಲಿ ಲಾಂಗ್ ರೇಂಜ್ ಲೆವೆಲ್ ಕೂಡ ಇರುತ್ತೆ. ದ ಸೇಮ್ ಅಂದ್ರೆ ರಷ್ಯಾದ ನಿರ್ಮಿತ S-400 ಟ್ರಯಂಫ್ ಸಿಸ್ಟಮ್ ಕೂಡ ಇದರ ಭಾಗ ಆಗಿರುತ್ತೆ. ಸೊ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಈಗಾಗಲೇ ಇದು ಇದೆ. ಸೊ ಅದು ಕೂಡ ಈ ಸುದರ್ಶನ್ ಯೋಜನೆಯ ಭಾಗ ಆಗುವಂತಹ ನಿರೀಕ್ಷೆ ಇದೆ. ಅಲಾಂಗ್ ಸೈಡ್ ಇಂಡಿಯಾ ಇಸ್ ವರ್ಕಿಂಗ್ ಆನ್ ಇಟ್ಸ್ ಓನ್ ಲಾಂಗ್ ರೇಂಜ್ ಸಿಸ್ಟಮ್ ಅಂಡರ್ ಪ್ರಾಜೆಕ್ಟ್ ಕುಶ ಎನ್ನುವಂಥ ಯೋಜನೆ ಅಡಿಯಲ್ಲಿ ಕೂಡ ಭಾರತ ಸಾಕಷ್ಟು ಪ್ರಬಲವಾಗಿ ತನ್ನ ಡಿಫೆನ್ಸ್ ಸಿಸ್ಟಮ್ ಅನ್ನು ಬೆಳೆಸ್ತಾ ಇದೆ. ಅದರ ಜೊತೆಗೆ 350ರಿಂದ 400 ಕಿಲೋಮೀಟರ್ ರೇಂಜ್ನಲ್ಲಿ ಶತ್ರುಗಳ ದಾಳಿಯನ್ನು ಭೇದಿಸಬಲ್ಲ S-400 ವ್ಯವಸ್ಥೆ ನಮ್ಮಲ್ಲಿ ಇರುವಂಥದ್ದು. ಸೊ ಇದೆಲ್ಲ ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯಿಂದ 2026ರಲ್ಲಿ ಮತ್ತಷ್ಟು ಬಲಪಡಿಸಲಿದೆ. ಅದರ ಜೊತೆಗೆ ಇತರ ಯೋಜನೆಗಳು ಕೂಡ, ಎನರ್ಜಿ ವೆಪನ್ ಇರ್ಬೋದು, ದುರ್ಗಾ ಸೆಕೆಂಡ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಸೊ ಈ ರೀತಿಯ ಒಂದು ಸುದರ್ಶನ್ ಚಕ್ರಕ್ಕೆ ಪೂರಕವಾಗಿ ಅನೇಕ ಯೋಜನೆಗಳು ನಡೀತಾ ಇದೆ. ಇಸ್ರೇಲ್ ಇದರಿಂದಾಗಿ, ಈ ಸುದರ್ಶನ್ ಮಿಷನ್ ಇಂದಾಗಿ ಏನಾಗುತ್ತೆ ಅಂದ್ರೆ, ಭಾರತದ ರಕ್ಷಣಾ ವ್ಯವಸ್ಥೆಯ ರಕ್ಷಣಾ ಪಾಲುದಾರಿಕೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಲಿದೆ. ರಷ್ಯಾ ಜೊತೆಗೆ ಇಸ್ರೇಲ್ ಸಾಥ್ ನೀಡುವಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಎರಡು ಕೂಡ ಭಾರತಕ್ಕೆ ಬಹಳ ಒಳ್ಳೆಯ ಮಿತ್ರ ರಾಷ್ಟ್ರಗಳಾಗಿರುವುದರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ರಿಪೋರ್ಟ್ಗಳು ಇವಾಗ ಬರ್ತಾ ಇರುವಂಥದ್ದು, ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಹಾಗಾಗಿ ಭಾರತ ಮತ್ತು ಇಸ್ರೇಲ್ ಒಂದು ಮಹತ್ವದ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದಕ್ಕೆ ಸಹಿ ಹಾಕುವಂಥ ಚಾನ್ಸಸ್ ಇದೆ. ಸೊ ಇದರಲ್ಲಿ ರಕ್ಷಣಾ ತಂತ್ರಜ್ಞಾನ ಟ್ರಾನ್ಸ್ಫರ್ ಕೂಡ ಒಂದು ಭಾಗ ಆಗಲಿದೆ. ಮುಖ್ಯವಾಗಿ ಐರನ್ ಡೋಮ್ ಮತ್ತು ಐರನ್ ಬೀಮ್ ಇದೆರಡನ್ನು ಕೂಡ ಬಲಪಡಿಸಲಿಕ್ಕೆ ಇದಕ್ಕೆ ಸಾಕಷ್ಟು ಅತ್ಯಾಧುನಿಕ ಮಿಸೈಲ್ಸ್ ಬೇಕಾಗುತ್ತೆ. ಸೊ ಇತ್ಯಾದಿ ಸಿಸ್ಟಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ಈ ಒಪ್ಪಂದಗಳು ಸಹಕಾರಿಯಾಗಲಿದೆ. ಭಾರತದ ರಕ್ಷಣೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಆದ್ಯತೆಯ ವಿಚಾರ ಆಗಿರುತ್ತೆ. ಇದಕ್ಕೆ ನೇತನ್ಯಾಹು ಅವರ ನೇತೃತ್ವದ ಇಸ್ರೇಲ್ ಸಹಕಾರ ನೀಡ್ತಾ ಇರುವಂಥದ್ದು ಬಹಳ ಸ್ವಾಗತಾರ್ಹ ಅಂತಾನೆ ಹೇಳ್ಬೋದು. ಸೊ ನಮ್ಮ ಡಿಫೆನ್ಸಿವ್ ಸಿಸ್ಟಮ್ ಅಲ್ಲಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇದು ಕೂಡ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಏರೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಲಪಡಿಸಲಿದೆ ಇದು. ಅದೇ ರೀತಿಯಾಗಿ 300 ಕಿಲೋಮೀಟರ್ ತನಕ ಭೇದಿಸಬಲ್ಲಂಥ ಕ್ಯಾನ್ ಹ್ಯಾಂಡಲ್ ಮೀಡಿಯಂ ರೇಂಜ್ ಮಿಸೈಲ್ಸ್ ಅನ್ನು ಕೂಡ ಭಾರತ ಅಭಿವೃದ್ಧಿಪಡಿಸಲಿದೆ. ಐರನ್ ಡೋಮ್, ಸೊ ಇದು ಶಾರ್ಟ್ ರೇಂಜ್ ರಾಕೆಟ್ಗಳನ್ನು ತಡೆಯುತ್ತೆ. 4ರಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದರ ಬಹಳ ಪ್ರಬಲವಾದ ಒಂದು ರಕ್ಷಣಾ ಕವಚ ಇರುತ್ತೆ. ಅದೇ ರೀತಿ ಎಲ್ಬಿಟ್ಸ್ ಐರನ್ ಬೀಮ್, ಇದು 100 ಕಿಲೋವ್ಯಾಟ್ ಬೀಮ್ ಡಿಸೈನ್ ಆಗಿರುತ್ತೆ. ಸೊ ಇದು ಕೂಡ ಶತ್ರು ರಾಷ್ಟ್ರಗಳ ಏರಿಯಲ್ ಥ್ರೆಟ್, ವೈಮಾನಿಕ ದಾಳಿಯನ್ನು ತಡೆಗಟ್ಟಲಿಕ್ಕೆ ಇದು ಬಹಳ ಪ್ರಬಲ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಅಂತ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಭಾರತ ಬಹಳ ಕಾತರದಿಂದ ಈ ಐತಿಹಾಸಿಕ ರಕ್ಷಣಾ ಒಪ್ಪಂದವನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಈ ಚಾನಲನ್ನು
ಗ್ಲೋಬಲ್ ವಾಣಿ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಮತ್ತಷ್ಟು ಇಂತಹ ಉಪಯುಕ್ತ ವಿಚಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕೂಡ ಶೇರ್ ಮಾಡಿ. ಅವರ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ನಾವು ಖಂಡಿತವಾಗಿ ಕೂಡ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. Yeah.